ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ, ಇವತ್ತು ನಾನು ನಿಮಗೆ ಒಂದು ಅಂಗನವಾಡಿಯಿಂದ ಬರುವಂಥ ಹಾಲಿನ ಪೌಡರಿಂದ ತೊಗೊಂಡು ಬೇಕ್ರಿಯಲ್ಲಿ ಮಾಡುವಂಥ ಸ್ವೀಟ್ಸ್ಗಳನ್ನು ನಾನು ಕೇವಲ ಮನೆಯಿಂದಲೇ ಏನು ಖರ್ಚು ಮಾಡದೆ ಹಾಲಿನ ಪೌಡರಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬನ್ನಿ ನೋಡೋಣ ಈ ಸ್ವೀಟನ್ನು ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಗೆ ನೀವು 1 ಬೌಲ್ ಆಗೋಷ್ಟು ಸಕ್ಕರೆಯನ್ನು ತೊಗೊಳ್ಬೇಕಾಗುತ್ತೆ. ಇದೇ ಬೌಲಿಂದ ನಾನು ಹಾಲಿನ ಪುಡಿಯನ್ನು ತೊಗೊಂಡಿರೋ ಕಾರಣ 1 ಬೌಲ್ ಸಕ್ಕರೆಯನ್ನು ತೊಗೊಂಡು ಟೀ ಕುಡಿಯುವ ಗ್ಲಾಸಿನಿಂದ 3/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಸಕ್ಕರೆನ ನೀವು ಬೋರೋ ಸಕ್ಕರೆಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿವರೆಗೂ ನೀವು ನೋಡಿ, ಈ ಸ್ವೀಟನ್ನು ಮಾಡಬೇಕಾದ್ರೆ ತುಂಬಾ ಪೇಷನ್ಸ್ ಬೇಕು. ಖಂಡಿತವಾಗ್ಲೂ ನೀವು ಎಷ್ಟು ಪೇಷನ್ಸಿಂದ ಮಾಡ್ತೀರೋ ಅಷ್ಟು ಚೆನ್ನಾಗಿ, ಅಷ್ಟು ರುಚಿಯಾಗಿ ಸ್ವೀಟ್ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು. ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಯಸ್ ಆಗಿ ನಾನು ಹೇಳೋವರೆಗೂ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಸ್ವಲ್ಪ ಗಟ್ಟಿಯಾಗಿ ಪುಡಿಯಾಗೋವರೆಗೂ ನೀವು ಈ ಥರ ಸಕ್ಕರೆ ಪಾಕವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಜಾಸ್ತಿ ನೀರನ್ನು ಹಾಕಲಿಕ್ಕೆ ಏನು ಹೋಗಬೇಡಿ. ಖಂಡಿತವಾಗ್ಲೂ ನೋಡಿ, ಬೇಕ್ರಿಗಳಲ್ಲಿ ಯಾವುದೇ ರೀತಿಯ ಸ್ವೀಟ್ಸ್ಗಳನ್ನು ಮಾಡಿದರೆ ಈ ಥರನೇ ಮಾಡೋದಂತ ನನಗೆ ಈಗಲೇ ಗೊತ್ತಾಗಿದ್ದು. ನೋಡಿ, ಈ ಥರ ಕಂಟಿನ್ಯೂಸ್ ಆಗಿ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡ್ತಾ 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 ನಿಮಗೆ ಆಲ್ರೆಡಿ ಸ್ಟೆಫನ್ ಬೈ ಸ್ಟೆಫನ್ ನಿಮಗೆ ಚೇಂಜ್ ಆಗ್ತಾ ಬರುತ್ತೆ. ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬೇಗ ಆಗಬೇಕು, ನಮಗೆ ಜಲ್ದಿ ಆಗಿಬಿಡ್ಬೇಕಂತ ನೀವು ಐ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ ಈ ಸ್ವೀಟ್ಸ್ ನಿಮಗೆ ರೆಡಿ ಆಗೋದು ಅಸಾಧ್ಯ ಅಂತಲೇ ಹೇಳ್ಬೋದು. ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ನೀವು ಬೇಕ್ರಿಗಳಲ್ಲಿ ಸ್ವೀಟ್ಸನ್ನು ತಿಂದಿರ್ತಾರೆ, ಈ ವೈಟ್ ಕಲರ್ ಉಂಡೆಯನ್ನು. ನಾವು ಅಯ್ಯಪ್ಪ ಹೆಂಗೆ ಮಾಡಿದ್ದಾರೋ ಏನೋ, ಈ ಥರ ನಮಗೆಲ್ಲಿ ಮಾಡೋಕ್ಕೆ ಬರುತ್ತೋ ಏನೋ, ಹಾಲಿನ ಎಷ್ಟು ಹಾಲು ಬೇಕೋ ಏನೋ ಅಂತ ಏನೆಲ್ಲ ಯೋಚನೆ ಬರುತ್ತೆ. ಅದನ್ನೆಲ್ಲ ಬಿಟ್ಟಾಕಿ ನೀವು ಮನೆಯಲ್ಲಿ, ನಿಮ್ಮ ಮನೇಲಿ ಯಾರಾದರೂ ತುಂಬ ಗರ್ಭಿಣಿಯರಿದ್ದರೆ ಅಥವಾ ಮಕ್ಕಳು ಏನಾದರೂ ಇದ್ದರೆ ಅವರಿಗೆ ಅಂಗನವಾಡಿಯಿಂದ ಬರುವಂಥ ಹಾಲಿನ ಪೌಡರಿಂದ ನೀವು ಇದು ಒಂದು ಒಳ್ಳೆ ರುಚಿಕರದ ಸ್ವೀಟ್ಸನ್ನು ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಸಕ್ಕರೆಯನ್ನು ನೀವು ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ 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 ಇದ್ದಾಗ ಅದು ಲೈಟಾಗಿ ಬ್ರೌನ್ ಕಲರ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ನೀವು ಅದ್ರ ಮೇಲೆ ಪ್ರೆಸ್ ಮಾಡ್ತಾನೆ ನೋಡಿ, ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ನೀವು ಇನ್ನೂ ಪ್ರೆಸ್ ಮಾಡಲೇಬೇಕಾಗುತ್ತೆ. ನೋಡಿ, ನಾನು ಹೇಳಿದ್ನಲ್ವ, ತುಂಬಾ ಪೇಷನ್ಸ್ ಬೇಕು. ನೀವು ಸರ್ಕಸ್ ಮಾಡಲೇಬೇಕು ಈ ಸ್ವೀಟ್ಸನ್ನು ಮಾಡಬೇಕು ಅಂದರೆ. ನೀವು ಎಷ್ಟು ಪೇಷನ್ಸಿಂದ, ಎಷ್ಟು ಕೂಲಾಗಿ ಕಾಮಾಗಿ ಸ್ವೀಟನ್ನು ಮಾಡ್ತೀರೋ ಅಷ್ಟು ಟೇಸ್ಟಾಗಿ ಕೂಡ ನಿಮಗೆ ರೆಡಿ ಆಗುತ್ತೆ. ನೋಡಿ, ಈಗ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕ್ಕೊಂಡು ಪಾಕ ಬಂದಿದೆ ಇಲ್ವಂತ ನಾನು ನೋಡ್ತಾ ಇದ್ದೀನಿ. ಇದು ಕೋವಾ ಥರ ಈಗ ಆಗಿದೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಗ್ಯಾಸನ್ನು ಆಫ್ ಮಾಡ್ಕೊಂಡು ಇದು ಕೆಳಗಡೆ ಇಳಿಸ್ಕೊಂಡು ಈ ಥರ ನೀವು ಇದು ಪೌಡರ್ ಆಗೋವರೆಗೂ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಇಲ್ಲ ಮೇಡಮ್, ನಮಗೆ ಮಾಡ್ತಿದ್ವಿ ಪೌಡರ್ ಆಗ್ತಿಲ್ಲ ಅನ್ನೋರು ನೀವು ಇದನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೂಡ ಪೌಡರನ್ನು ಮಾಡ್ಕೊಳ್ಬೋದು. ಬಟ್ ನೋಡಿ, ಇದೇ ಬೋರೋ ಸಕ್ಕರೆ ಅಂತಾರಲ್ವ, ಇದೇ ನೋಡಿ ಈ ಸಕ್ಕರೆ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಪಾಕ ಮಾಡ್ಕೊಂಡ್ಮೇಲೆ ನೀವು ನೋಡ್ತಿರ್ಬೋದು. ಈ ಥರ ಪ್ರೆಸ್ ನಾನು ಕಂಟಿನ್ಯೂಸ್ ಆಗಿ 1/2 ಅವರ್ ನಮ್ಮಮ್ಮ ಇದೇ ಥರ ಪ್ರೆಸ್ ಮಾಡಿಕೊಂಡು ಲೈಟಾಗಿ ಪುಡಿ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಿರ್ಬೋದು. ಈ ನಮ್ಮಮ್ಮ ಮಾಡಿರೋ ಈ ಸ್ವೀಟ್ಸ್ ನಿಮಗೆ ಇಷ್ಟ ಆಗಿದೆ ಖಂಡಿತವಾಗ್ಲೂ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ, 1/2 ಅವರ್ ನಮ್ಮಮ್ಮ ತುಂಬಾ ಸರ್ಕಸ್ ಮಾಡಿದರು ಈ ಇದ್ರ ಸ್ವೀಟ್ಸ್ ಮಾಡೋಕ್ಕೆ. ನೀವು ನೋಡ್ತಿರ್ಬೋದು, ಚೆನ್ನಾಗಿ ಈ ಥರ ಪುಡಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಜರಡಿ ಮೂಲಕ ನೀವು ಇದನ್ನು ಸೋಸ್ಕೊಳ್ಬೇಕಾಗುತ್ತೆ. ನಾವು ಎಷ್ಟು ಪ್ರೆಸ್ ಮಾಡಿದರೂ ಪುಡಿ ಆಗ್ತಿಲ್ಲ ಅನ್ನೋರು ನೋಡಿ, ಸಾಧ್ಯ ಆದಷ್ಟು ಒಂದು 1/2 ಅವರ್ ಪ್ರೆಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒತ್ತಬೇಕು. ಕೈಲಿಂದ ಚೆನ್ನಾಗಿ ಪುಡಿ ಮಾಡ್ಕೋರ್ಗು ನೀವು ಸೌಟಿಲೆ ಚೆನ್ನಾಗಿ ಒತ್ಕೊಂಡು, ಆಮೇಲೆ ನಮಗೆ ಪುಡಿ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಮಿಕ್ಸಿಗೆ ಪರವಾಗಿಲ್ಲ, ರೆಡಿ ಆಗುತ್ತೆ. ನೋಡಿ, ಈಗ ನಾನು ಚೆನ್ನಾಗಿ ನಮ್ಮಮ್ಮ ಏನು ಮಾಡಿಕೊಂಡ್ರು ಅಂದರೆ ಚೆನ್ನಾಗಿ ಅದನ್ನೆಲ್ಲ ಪ್ರೆಸ್ ಮಾಡಿಕೊಂಡು ಸಕ್ಕರೆ ಇದೆಲ್ಲ ಪುಡಿ ಮಾಡ್ಕೊಂಡು ಈಗ ಒಂದು ಜರಡಿಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದಾರೆ. ಮೇಲೆ ಬರುವಂಥ ಸಕ್ಕರೆನ ತಗೊಂಡ್ಬಿಡಿ, ಅದನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಈಗೇನು ನಾವು ಪೌಡರ್ ಏನು ಮಾಡ್ಕೊಂಡಿರ್ತೀವಲ್ವ ಸ್ಟೆಪ್ಪನ್ನು, ಅದನ್ನು ಮಾತ್ರ ನೀವು ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವೀಟ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಅಷ್ಟು ನಾವು ಸಕ್ಕರೆನ ಪ್ರೆಸ್ ಮಾಡಿಕೊಂಡು ಇಷ್ಟು ಸಕ್ಕರೆ ಮೇಲೆ ಉಳಿದಿದೆ. ನೋಡಿ, ಈಗ ಚೆನ್ನಾಗಿ ಪುಡಿಯಾಗಿದೆ, ನೀವು ನೋಡ್ತಿರ್ಬೋದು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದೇ ಪಾತ್ರೆಗೆ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, 3ರಿಂದ 4 ಸ್ಪೂನ್ ತುಪ್ಪವನ್ನು ತೊಗೊಂಡಿದ್ದೀನಿ. ಸಾಧ್ಯ ಆದಷ್ಟು ನೀವು ಯಾವುದೇ ಅಡುಗೆ ಮಾಡಿ ತುಪ್ಪವನ್ನು ಹಾಕಿ ಮಾಡಿ, ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ನಾನು ಯಾವ ಕಪ್ ಮೆಜರ್ಮೆಂಟಿಂದ ಸಕ್ಕರೆನ ತೊಗೊಂಡಿದ್ದು ಅದೇ ಕಪ್ ಮೆಜರ್ಮೆಂಟಿಂದ ನಾನು 1 ಬೌಲ್ ಆಗುವಷ್ಟು ಹಾಲಿನ ಪುಡಿ, ಅಂಗನವಾಡಿ ಹಾಲಿನ ಪುಡಿಯನ್ನು ತೊಗೊಂಡು ಚೆನ್ನಾಗಿ ತುಪ್ಪದಲ್ಲಿ ಅದನ್ನು ಹುರ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅನ್ನೋರು ಡಾಲ್ಡಾ ಅಥವಾ ಎಣ್ಣೆನೋ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು. ಬಟ್ ನೀವು ತುಪ್ಪವನ್ನು ಹಾಕ್ಕೊಂಡು ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ತುಪ್ಪದ ಸ್ಮೆಲ್ ಬಂದಾಗ ನಿಜವಾಗ್ಲೂ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ತಳ ಒತ್ತೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆಂದರೆ ಹಾಲಿನ ಪುಡಿ ಅಲ್ವಾ, ಒಣ ಪುಡಿ ಅದು, ಸೊ ಹಾಗಾಗಿ ತಳ ಹತ್ತುತ್ತೆ. ಈಗ ನೀವು ನೋಡ್ತಿರ್ಬೋದು, ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು
ಚೆನ್ನಾಗಿ. ನಮ್ಮಮ್ಮ ತುಂಬಾ ಸರ್ಕಸ್ ಮಾಡಿದರು, ಈ ಸ್ವೀಟನ್ನು ಪೂರ್ತಿ ಅವರೇ ಮಾಡಿರೋದು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಕಂಟಿನ್ಯೂಸ್ ಆಗಿ ಒಂದು 5ರಿಂದ 6 ನಿಮಿಷ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು 1 ಗ್ಲಾಸ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಕಾಯಿಸಿ ಆರಿಸಿರುವಂತಹ 1 ಟೀ ಕುಡಿಯೋ ಕಪ್ಪಲ್ಲಿ 1 ಕಪ್ ಹಾಲನ್ನು ತೊಗೊಂಡಿದ್ದೀನಿ. ಗಟ್ಟಿ ಹಾಲನ್ನು ತೊಗೊಳ್ಳಿ ನೋಡಿ. ಮತ್ತೆ ಹಾಲಿನ ಪುಡಿಯಿಂದ ಮಾಡಿಕೊಂಡು ಅದೇ ಹಾಲನ್ನು ತೊಗೊಳ್ಳಿಕ್ಕೆ ಹೋದರೆ ಖಂಡಿತವಾಗ್ಲೂ ಸ್ವೀಟ್ ರೆಡಿ ಆಗೋದಿಲ್ಲ. ಪ್ಯಾಕೆಟ್ ಹಾಲು ಅಥವಾ ಮನೇಲಿ ಹಸು ಕರುಗಳು ಇದ್ದರೂ ಅದನ್ನು ನೀವು ಹಾಲನ್ನು ತೊಗೊಳ್ಬೋದು. ಬಟ್ ಹಾಲಿನ ಪುಡಿಯಿಂದನೇ ಹಾಲನ್ನು ಮಾಡಿಕೊಂಡು ಈ ಸ್ವೀಟನ್ನು ಮಾಡಲಿಕ್ಕೆ ಹೋಗಬೇಡಿ, ಬರೋದಿಲ್ಲ ನೋಡಿ. 1 ಟೀ ಕುಡಿಯೋ ಗ್ಲಾಸಲ್ಲಿ 1 ಕಪ್ ಹಾಲನ್ನು ಹಾಕ್ಕೊಂಡು ಈ ಥರ ನೀವು ಪ್ರೆಸ್ ಮಾಡ್ತಾನೆ ಇರಬೇಕು. ಖಂಡಿತವಾಗ್ಲೂ ಹೇಳ್ತನಲ್ಲ, ಈ ಸ್ವೀಟ್ ಏನಾದರೂ ನಿಮಗೆ ಮಾಡಬೇಕು ಅಂದರೆ ತುಂಬಾ ಪೇಷನ್ಸ್ ಬೇಕು, ಕೂಲಾಗಿರಬೇಕು, ಕಾಮಾಗಿರಬೇಕು. ಆಗ ಮಾತ್ರ ನಿಮಗೆ ಈ ಸ್ವೀಟ್ ರೆಡಿ ಆಗುತ್ತೆ ನೋಡಿ. ಚೆನ್ನಾಗಿ ನೀವು ಪ್ರೆಸ್ ಮಾಡ್ತಾನೆ ಇರಬೇಕಾಗುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಗ್ಯಾಸನ್ನು ಆಫ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ. ಈ ಥರ ಇದು ಒಂದು ಉಂಡೆ ಆಗುವವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಈ ಥರ ಪ್ರೆಸ್ ಮಾಡ್ತಾನೆ ಇರಬೇಕು ನೋಡಿ. ಈಗ ಒಂದು ಉಂಡೆ ಅದಕ್ಕೆ ಬಂದಿದೆ ಚೆನ್ನಾಗಿ ಹಾಲಿನ ಪುಡಿ. ಈ ಥರ ಇನ್ನೂ ಸ್ವಲ್ಪ ನೀವು ಪ್ರೆಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಯಾವ ಶೇಪಲ್ಲಿ ಉಂಡೆ ಬೇಕೋ ಆ ಶೇಪಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನೋಡ್ತಿರ್ಬೋದು. ಖಂಡಿತವಾಗ್ಲೂ ನೀವು ಒಂದ್ಸಲ ಈ ಸ್ವೀಟ್ನ ಟ್ರೈ ಮಾಡಿ ನೋಡಿ. ನೀವೇ ಆಶ್ಚರ್ಯ ಆಗ್ತೀರಾ, ಅಷ್ಟು ಚೆನ್ನಾಗಿ ನಾವು ಸ್ವೀಟ್ ರೆಡಿ ಮಾಡ್ತೀವ ಅಂತ. ಮಕ್ಕಳು ಕೂಡ ಒಂದು ಬಿಡೋದಾಗೆ ಖಾಲಿ ಮಾಡ್ತಾರೆ. ಅಷ್ಟು ಟೇಸ್ಟ್ ಮಾತ್ರ ಹೇಳ್ತೀನಲ್ಲ, ತುಂಬಾ ರುಚಿಯಾಗಿ ಬಂದಿತ್ತು. ಸೊ ಹಾಗಾಗಿ ನಿಮಗೆ ನಾನು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ 3/4 ಕಪ್ ಆಗೋಷ್ಟು ನಾನು ಅದೇ ಪಾತ್ರೆಗೆ ಹಾಲಿನ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಅದು ಹಾಲು ಜಾಸ್ತಿ ಆಗಿರುವ ಕಾರಣ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಹಾಲಿನ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ಥರ ಏನಾದರೂ ಆಗಿದ್ದರೆ ಸ್ವಲ್ಪ ನೀವು ಹಾಲು ಜಾಸ್ತಿ ಆದರೆ ಸ್ವಲ್ಪ ಪೌಡರ್ ಹಾಕ್ಕೊಳ್ಳಿ, ಪೌಡರ್ ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೀವು ಒಂದು ಹದ, ಅಂದರೆ ಯಾವ ಹದಕ್ಕೆ ಬರಬೇಕಂದ್ರೆ ನಿಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು ಆ ಹದ ಬರೋವರೆಗೂ ನೋಡಿ ಈ ಥರ ಕಂಟಿನ್ಯೂಸ್ ಆಗಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಗ್ಯಾಸನ್ನು ನೀವು ಆಫ್ ಮಾಡದೆ ಪೂರ್ತಿಯಾಗಿ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ತುಪ್ಪನೋ ಎಣ್ಣೆನೋ ನೀವು ಯಾವುದಾದ್ರೂ ಹಾಕ್ಕೊಳ್ಳಿ. ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ಗೆ ನೀವು ಚೆನ್ನಾಗಿ ಪ್ಲೇಟ್ಗೆ ಎಲ್ಲ ಸುತ್ತ ಸ್ಕ್ರಬ್ ಮಾಡಿಕೊಂಡು ಅದು ಪೂರ್ತಿ ಒಂದು 20 ನಿಮಿಷ ತಣ್ಣಗಾಗೋವರೆಗೂ ಬಿಟ್ಬಿಡಿ. ನೀವೀಗೇನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ಬಟ್ ಈ ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬೇಕು ಅಂದರೆ ಈಗಲೇ ಚಾಕು ತೊಗೊಂಡು ಕಟ್ ಮಾಡ್ಕೊಂಬಿಡಿ. ಇಲ್ಲ ನಮಗೆ ಉಂಡೆ ಥರ ಬೇಕು ಅಂದರೆ ಮೊದಲಿಗೆ ನೀವು ಈ ಥರ ಒಂದು ಪ್ಲೇಟ್ಗೆ ಚೆನ್ನಾಗಿ ಅದನ್ನೆಲ್ಲ ಸ್ಕ್ರಬ್ ಮಾಡಿಕೊಂಡು ತುಪ್ಪವನ್ನು ಹಚ್ಚಿ ಪ್ಲೇಟ್ಗೆ ಸ್ಕ್ರಬ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಹಂಗೆ ತಣ್ಣಗಾಗಲಿಕ್ಕೆ ಬಿಡಿ. 20 ಮಿನಿಟ್ಸ್ ಆದಮೇಲೆ ನಾನು ಚೆನ್ನಾಗಿ ಹಿಟ್ಟನ್ನು ಇದು ಸ್ವೀಟನ್ನು ನಾದ್ಕೊಂಡು ಈಗ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಉಂಡೆನ ಮಾಡ್ಕೊಳ್ಬೋದು. ನಾನು ಕೆಲವೊಂದು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ, ಕೆಲವೊಂದು ಉದ್ದ ಮಾಡ್ಕೊಂಡಿದ್ದೀನಿ, ಕೆಲವೊಂದು ಸ್ವೀಟ್ಸನ್ನು ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ನೀವು ಕೂಡ ಯಾಕೆ ಹೊರಗಡೆ ಹೋಗಿ ತಿಂತೀರಾ? ಕೇವಲ ಅಂಗನವಾಡಿ ಹಾಲಿನ ಪೌಡರ್ ಇದ್ದರೆ ಸಾಕು, ರುಚಿಯಾದ ಮನೆಯೆಲ್ಲ ಘಮ ಘಮ ಅನ್ನೋ ಥರ ನೀವು ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು. ಮನೇಲಿ ಏನಾದರೂ ಹಬ್ಬಗಳು ಇದ್ದರೆ, ಯಾವುದಾದ್ರೂ ಬರ್ತಡೇ ಕೂಡ ಇದ್ದರೆ ಮನೇಲಿ ನೀವು ಈ ಥರ ಸ್ವೀಟ್ಸ್ಗಳನ್ನು ರೆಡಿ ಮಾಡ್ಬೋದು. ಖಂಡಿತವಾಗ್ಲೂ ತಿನ್ನಲಿಕ್ಕೆ ತುಂಬಾ ರುಚಿಯಾಗುತ್ತೆ. ಮಕ್ಕಳು ಒಂದು ಬಿಡೋದಾಗೆ ಕೂಡ ತಿಂತಾರೆ. ನನಗೆ ಒಂದು 3 ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಈಗ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸ್ಪೂನ್ನ ಸಹಾಯದಿಂದ ನಾನು ಅಲ್ಲೆಲ್ಲ ಲೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸ್ಕೆಟ್ಗೆ ಯಾವ ರೀತಿ ಲೈನ್ಸ್ ಇರುತ್ತೋ ಆ ರೀತಿಯಾಗಿ ನಾನು ಲೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಿರ್ಬೋದು ನೋಡಿ. ಈಗ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ. ಸ್ಪೂನಿನ ಸಹಾಯದಿಂದ ಲೈನ್ಸನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ, ನಾನು ಯಾವುದೇ ರೀತಿ ಏನು ಮಾಡಿಲ್ಲ ನೋಡಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬೇಕು ಅಂದರೆ ಮೊದಲಿಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನನ್ನ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಖಂಡಿತವಾಗ್ಲೂ ನೀವು ಈ ಸ್ವೀಟನ್ನು ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಈಗ ನಾನು ಒಂದು ಪ್ಲೇಟ್ಗೆಲ್ಲ ಹಾಕಿಟ್ಟು ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಲ್ಲಲ್ಲೆಲ್ಲ ಹಾಕ್ಕೊಂಡಿದ್ದೀನಿ. ಇಷ್ಟೇ. ಥ್ಯಾಂಕ್ ಯು.